ಹಾವು ಹಾವು ಏನಾಯ್ತು? ಹಾವು ಸೂರ್ಯ ಸೂರ್ಯ ಹಾವು. ನಾನು ಓಡಿಸ್ಲಾ? ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಹಾವು ನೋಡಿ ಬೈದಲ್ಲಿ ಬಂದು ತಪ್ಕೊಂಡ್ಬಿಟ್ಟೆ. ಇಟ್ಸ್ ಓಕೆ, ಇಟ್ಸ್ ಓಕೆ. ಅಲ್ಲಿ ನೋಡಿ, ಅಲ್ಲಿ ಹೋಗ್ತಿದೆ ಹಾವು. ಹೋಗ್ಲಿ ಬಿಡಿ ಪಾಪ, ಪ್ರಾಣಿಗಳ ಜಾಗ ಕಾಡು. ನಾವಿಲ್ಲಿಗೆ ಬಂದು ಅವುಗಳಿಗೆ ಹಿಂಸೆ ಮಾಡೋದು ಬೇಡ. ಬನ್ನಿ ಗಣೇಶನ್ ಹುಡ್ಕೋಣ. ಗಣೇಶ ಸಿಗಲ್ಲ ಬಿಡಿ. ಹಾವು ಅಡ್ಡ ಬರ್ದೇ ಇದ್ರೆ ಇಷ್ಟೊತ್ತಿಗೆ ಸಿಕ್ಬಿಡ್ತಿದ್ದ ಅಂದೆ. ಪಾಪ ಈ ಕಾಡು ಅವನಿಗೆ ಹೊಸದು, ಯಾವ ಸ್ಥಿತಿಲಿದ್ದಾನೋ ಏನೋ. ಬನ್ನಿ ಆ ಕಡೆಗೆ ಹೋಗಿ ಹುಡ್ಕೋಣ. ಶಿವು, ಎಲ್ಲಿಗೆ ಹೊರಟೆ? ಹಿರಣ್ಮಯ್ಯನ ಹುಡ್ಕೋಕೆ. ಸ್ವಲ್ಪನೂ ಮರ್ಯಾದೆ ಅನ್ನೋದೇ ಇಲ್ವೇನೋ ನಿನಗೆ? ಅಮ್ಮ ಮತ್ತಿನೇನೋ, ನಿನಗೂನು ಒಂದ್ ಮಾತು ಹೇಳ್ದೆ ಯಾವನ್ ಜೊತೆನೋ ಹೋಗಿರೋಳ್ನ ನೀನ್ ಹುಡ್ಕೊಂಡು ಹೊರಟಿದ್ಯಾ? ಹಿರಣ್ಮಯ್ಯ ಹೋಗಿರೋದು ಗಣೇಶನ ಹುಡ್ಕೋದಕ್ಕೆ. ಗಣೇಶನ್ನೇ ಹುಡ್ಕೊಂಡು ಹೋಗ್ಬೇಕಾಗಿದ್ರೆ ನಿನ್ನನ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆ ಸೂರ್ಯನ್ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು? ಪೊಲೀಸರು ಆನೆನ್ ಹುಡ್ಕಕ್ ಹೋಗಿದ್ದಾರೆ. ನೀವಿಬ್ರು ಮದ್ವೆ ಮುಗಿಸ್ಕೊಂಡು ಹೋಗಿದ್ರು ಆಗ್ತಿತ್ತು. ಕಾಡಲ್ಲೇ ತಾನೇ ಇಷ್ಟು ವರ್ಷ ಬೆಳೆದಿದ್ದದು. ಕಾಡಲ್ಲೇ ಇರ್ತಿತ್ತು ಯಾರಾದ್ರೂ ಹುಡ್ಕೊಂಡ್ ಬರೋವರೆಗೂ. ಏನೋ ಹೆತ್ತೋರು ಒಡ ಹುಟ್ಟಿದವರೇ ಕಾಣಿಸ್ಲಿಲ್ಲ ಅನ್ನೋ ತರ ಹೋಗಿದಾರೆ ಹುಡ್ಕೊಂಡು. ಗಣೇಶ ಅಂದ್ರೆ ಹಿರಣ್ಮಯ್ಯಗೆ ಒಡ ಹುಟ್ಟಿದ ತಮ್ಮ ತರಾನೇ. ಮನುಷ್ಯರ್ನ ಮನುಷ್ಯರ ತರ ನೋಡ್ಬೇಕು, ಪ್ರಾಣಿಗಳನ್ನ ಪ್ರಾಣಿ ತರ ನೋಡ್ಬೇಕು, ಅದು ಸಹಜ. ಆದ್ರೆ ಇವತ್ತು ಗಣೇಶನ್ ನೆಪ ಮಾಡ್ಕೊಂಡು ಸೂರ್ಯನ ಹಿಂದೆ ಹೋಗಿರೋದು ಅಸಹಜ ಕಣೋ. ನಿನಗೂ ದೇವ್ರು ತಲೆ ಅಂತ ಕೊಟ್ಟಿದ್ದಾನೆ, ಸ್ವಲ್ಪ ಯೋಚನೆ ಮಾಡೋ. ಇವತ್ತು ಅವಳ ಜೊತೆ ನಿನಗೆ ನಿಶ್ಚಿತಾರ್ಥ, ಬೆಳಗ್ಗೆದ್ರೆ ಮದ್ವೆ. ಇನ್ಮೇಲೆ ನಿನ್ ಜೊತೆ ತಾನೆ ಕಷ್ಟ ಸುಖ ಎಲ್ಲ ಹಂಚ್ಕೋಬೇಕಾಗಿರೋದವಳು. ಅಂಥದ್ರಲ್ಲಿ ನಿನಗೂ ಒಂದ್ ಮಾತು ಹೇಳ್ದೆ ಸೂರ್ಯನಿಂದ ಹೋಗ್ತಾಳೆ ಅಂದ್ರೆ ಏನು ಅರ್ಥ? ಅವಳಿಗೆ ನಿನಕಿನ್ನ ಸೂರ್ಯ ಹತ್ರ ಅಂತ ತಾನೆ? ಏನೇನೋ ಹೇಳಿ ತಲೆ ಕೆಡಿಸ್ಬೇಡ. ನನ್ನ ಹಿರಣ್ಮಯ್ಯ ಏನು ಅಂತ ನನಗೆ ಗೊತ್ತು. ಗೊತ್ತಿದೆ ಅಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ಗಣೇಶನ್ ಹುಡ್ಕೊಂಡು ಹೋಗಿದ್ದಾಳೆ ಅಂತ ನೀನ್ ನಂಬಿದ್ಯಾ ಅಷ್ಟೇ. ಆದ್ರೆ ಅವಳು ನಿಜವಾಗ್ಲೂ ಹೋಗಿರೋದು ಕಾತ್ಯಾಯಿನಿ ಹೇಳಿದ್ದೆಲ್ಲ ನೆನೆಸ್ಕೊಂಡ್ರೆ. ಓ, ಆ ಕಾತ್ಯಾನಿ ಹೇಳಿದ್ನೆಲ್ಲ ಕೇಳಿಸ್ಕೊಂಡು ನೀನ್ ಇಷ್ಟು ಮನಸ್ಸು ಕೆಡಿಸ್ಕೊಂಡು ನನ್ನ ಜೊತೆ ಮಾತಾಡ್ತಾ ಇರೋದು. ಅವಳು ಮಾತು ಕೇಳ್ಬೇಡ ಅಂತ ಎಷ್ಟು ಸಲ ಹೇಳಿದೆ ನಿನಗೆ. ನನ್ನ ಹಿರಣ್ಮಯ್ಯ ಮದುವೆ ಮೂರಕ್ಕೆ ಅವಳು ಕಾಯ್ತಾ ಇರೋದು. ಅದಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಡಮ್ಮ. ಹಿರಣ್ಮಯ್ಯ ಎಷ್ಟು ಟೆನ್ಷನ್ ಅಲ್ಲಿ ಇರ್ಬೋದು ಅಂತ ನನಗೆ ಫೀಲ್ ಆಗ್ತಾ ಇದೆ. ಅವಳಿಗೆ ನನ್ನ ಅಗತ್ಯ ಎಷ್ಟಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಹೋಗಮ್ಮ ಸುಮ್ಮನೆ ಮಂಟಪಕ್ಕೆ, ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ನೀನ್ ಅವಳನ್ನ ಹುಡ್ಕೊಂಡು ಹೋಗ್ಬಾರ್ದು. ನಿನಗೋಸ್ಕರ ಅವಳನ್ನ ಒಪ್ಕೊಂಡಿದ್ದೆ, ಆದ್ರೆ ಅವಳಿಗೋಸ್ಕರ ಅವಳು ಮಾಡ್ತಾ ಇರೋದೆಲ್ಲ ನೀನ್ ಒಪ್ಕೊಳಕ್ಕೆ ನಾನ್ ಬಿಡಲ್ಲ. ಅವಳು ನೀನ್ ಬೇಕು ಅನ್ನೋದಾದ್ರೆ ಸರಿಯಾದ ಸಮಯಕ್ಕೆ ಮಂಟಪಕ್ಕೆ ಬರ್ತಾಳೆ. ಆಗ ನಿಶ್ಚಿತಾರ್ಥ ಮದ್ವೆ. ಇಲ್ಲ ಅಂದ್ರೆ ನನ್ ಮಾತ್ ಕೇಳ್ಬೇಕು ನೀನು. ಕೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ನನ್ ಮಾತ್ ಮೀರಿ ಏನಾದ್ರೂ ಅವಳನ್ನ ಹುಡ್ಕೊಂಡು ಹೊರಟ್ರೆ ನಾನಂತೂ ಜೀವಂತವಾಗಿರಲ್ಲ. ಅಮ್ಮ ಯಾಕೆ ಈಗ ಆಡ್ತಾ ಇದೀಯಾ? ಮಾತ್ ಬೇಡ. ಹೆತ್ತೋರ್ ಬೇಕು ಅಂದ್ರೆ ಸುಮ್ನೆ ಬಾ. ಇದೇನ್ರಿ ಕುಲಶೇಖರ, ಮದುವೆ ಮನೆಯಲ್ಲಿ ಹೂನಂತ ಹುಡುಗಿರ್ ನೋಡ್ಕೊಂಡು ಹೂವಾರು ಜಾ ಹೂವ ಅಂತ ಹಾಡಾಡೋದ್ ಬಿಟ್ಟು ಯಾಪ್ ಮೋರ್ ಹಾಕೊಂಡು ನಿಂತಿದ್ರಲ್ರಿ? ರೀ ರಂಗದೊರೆ, ಕಣ್ಣಿಗೆ ಬೀಳೋ ಹುಡುಗಿ ಯಾರು ಕೈಗೆ ಸಿಗಲ್ವಲ್ರಿ? ಏನ್ರಿ ಮಾಡ್ಲಿ, ವರದಕ್ಷಿಣೆ ರೂಪದಲ್ಲಿ ನಮ್ಮ ಅಕ್ಕನ ಹಿಂದೆ ಬಂದ್ಬಿಟ್ಟೆ. ನನಗೂ ಒಂದು ದಾರಿ ತೋರಿಸ್ತಾಳೇನೋ ಅಂತ ಇನ್ನೂ ಕಾಯ್ಕೊಂಡೇ ಇದೀನ್ರಿ. ನಮ್ಮ ಅಕ್ಕನಿಗೆ ಕಾತ್ಯಾನಿ ಹುಟ್ಟಿದ್ಲು, ಅವಳಿಗೆ ಮದುವೆ ಮಾಡಿ ಕಳಿಸ್ಬಿಟ್ಲು. ನಾಳೆ ಹಿರಣ್ಮಯಿ ಶಿವಗೂ ಮದುವೆ ಆಗಿ ಹೊಟ್ಟೋಗುತ್ತಾರೆ. ನನಗೆ ಮಾತ್ರ ಮದುವೆ ಮಾಡೋ ಚಿಂತೆ ಯಾರಿಗೂ ಇಲ್ಲ ಕಣ್ರಿ. ಅಲ್ಲ, ಏನ್ ಚಿಂತೆ? ನನಗೇನು ಆಸೆ ಇರಲ್ವೇನ್ರಿ? ಏನ್ ಆಸೆ? ಮಕ್ಕಳು ಮಾಡ್ಕೊಳ್ಳೋದು. ಹೋಗ್ರಿ, ರೇಗಿಸ್ಬಿಟ್ರಿ ಸುಮ್ಮನೆ. ಬರುತ್ತೆ ಬಿಡ್ರಿ. ಈಗ ನಮ್ ಶಿವಗೂ ಹಿರಣ್ಮಯಿಗೂ ಕಾಲ ಕೂಡ ಬಂದಿಲ್ವಾ, ಹಾಗೆ ನಿಮ್ಗೂ ಬರುತ್ತೆ, ಚಿಂತೆ ಮಾಡಬೇಡಿ. ಹಂಗಂತೀರೇನ್ರಿ? ಹಾ ಆಯ್ತು.
ಒಂದ್ ನಿಮಿಷ ಬಂದೆ. ಹೋದ್ಸಲ ಶಿವ ಹಿರಣ್ಮಯ ನಿಶ್ಚಿತಾರ್ಥಕ್ಕೆ ಅಂತ ಉಂಗುರಗಳನ್ನು ತಂದಿದ್ಯಲ್ಲ, ಮತ್ತೆ ಯಾಕೆ ಹೊಸ ತಂದೆ? ಅದೇ ಉಂಗುರಗಳೇ ಪಾಲಿಶ್ ಮಾಡಿಸಿದೀನಿ ಹೊಳಿಲಿ ಅಂತ. ಜಾಣೆ ನೀನು. ಈ ಜಾಣ್ತನಕ್ಕೆ ಅಲ್ವಾ ಬಾಬಾ ನೀವು ನಮ್ಮ ಅಕ್ಕನ್ ಬಿದ್ದಿದ್ದು? ಹೋಗ ತರ್ಲೆ. ನಾಚಿಕೆ ನೋಡು. ಅವ್ರ ನಿಶ್ಚಿತಾರ್ಥದ ದಿನ ನೆನಪಾಗಿರ್ಬೇಕು. ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಪಾಪ ಹಿರಣ್ಮಯಿ ಇನ್ನೊಬ್ರು ಖುಷಿಯಲ್ಲೇ ತನ್ನ ಸಂತೋಷನ ಕಾಣ್ತಾ ಬಂದ್ಬಿಟ್ಲು. ಈಗ ಈ ಮದುವೆಯಿಂದ ಅವಳಿಗೆ ತನ್ನದೇ ಆದ ಒಂದು ಬದುಕು ಸಿಗೋದ್ರಲ್ಲಿದೆ. ನನ್ನ ಹಿರಣ್ಮಯಿ ಯಾವಾಗಲೂ ಶಿವ ಜೊತೆ ಸಂತೋಷವಾಗಿರ್ಬೇಕು. ಹಿರಣ್ಮಯಿ ಬಂದ್ಲು ಅನ್ಸುತ್ತೆ. ವೈದೇಹಿ, ಅವಳಿಗೆ ಬೇಗ ಅಲಂಕಾರ ಮಾಡಿ ಕರ್ಕೊಂಡು ಬಾ. ನಾನು ಒಂದಿಬ್ರು ಸ್ನೇಹಿತರಿಗೆ ಫೋನ್ ಮಾಡ್ಬಿಡ್ತೀನಿ. ಎಲ್ರೂ ಬಂದಾಯ್ತು, ಹಿರಣ್ಮೈನೇ ಕಾಣಿಸ್ತಾ ಇಲ್ಲ. ನಮ್ ಶಿವ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದನಕ್ಕ. ಅಕ್ಕ ಮದುವೆ ಆಗೋರು ಬೈಕ್ ನಲ್ಲಿ ಒಬ್ರಿಗೊಬ್ರು ತಪ್ಕೊಂಡು ನಾನಿನ್ನ ಮರೆಯಲಾರೆ ಅಂತ ಹಾಡ್ಕೊಂಡ್ ಬರ್ತಾರ ಬಿಡಿ ಅಕ್ಕ. ಬರ್ತಾರ ಬಿಡಿ ಅಕ್ಕ, ನೀನ್ ಬರ. ಹಿರಣ್ಮೈ ಎಲ್ಲೇ? ಅದೃಷ್ಟ ಅಂದ್ರೆ ಹಿರಣ್ಮಯಿದಪ್ಪ. ಎಷ್ಟು ಗ್ರ್ಯಾಂಡ್ ಆಗಿ ಮದ್ವೆ ಸಿದ್ಧತೆಗಳು ನಡೀತಾ ಇದೆ. ಅದು ನಿಶ್ಚಿತಾರ್ಥದ ದಿನ ಓಡೋದೊಳಗೆ. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ ಕಣೆ. ಹಿರಣ್ಮಯಿ ಹೋಗಿರೋದು ಅಪಹರಣ ಆಗಿರೋ ಗಣೇಶನ್ ಬಗ್ಗೆ ವಿಚಾರಿಸೋದಿಕ್ಕೆ. ವಿಚಾರಿಸೋಕೆ ಇಷ್ಟೊತ್ತು ಬೇಕಾ? ವ್ಯಂಗ್ಯ ಬೇಡ. ಹಿರಣ್ಮಯಿನ ಕರ್ಕೊಂಡ್ ಬರೋದಿಕ್ಕೆ ಶಿವ ಹೋಗಿದಂತಾನೆ. ಆದ್ರೆ ಬರ್ತಾ ಅವನೊಬ್ನೇ ಬರ್ತಾನೆ. ಚಾಲೆಂಜ್ ಮಾಡ್ತೀನಿ. ಬೇಡಮ್ಮ ತಾಯಿ, ಎಲ್ರೂ ನಿಶ್ಚಿತಾರ್ಥದ ಖುಷಿಲಿದ್ದಾರೆ. ಕಹಿ ತುಂಬಾ ಪ್ರಯತ್ನ ಬೇಡ, ನಿನ್ ಕಾಲಿಗೆ ಬೀಳ್ತೀನಿ. ಆ ಮಾನಿಗೆಟ್ಟೋಳಿಂದ ನೀನು ಅಪ್ಪ ಈ ಊರಿನ ಜನರ ಮುಂದೆ ತಲೆ ತಗ್ಸೋ ಪರಿಸ್ಥಿತಿ ಬರುತ್ತೆ. ಅದನ್ನ ಮುಂಚೆನೆ ಎಚ್ಚರಿಸಕ್ ಬಂದ್ರೆ ಬೇಡ ಅನ್ನಲ್ಲ. ನಿಮ್ ಹಣೆ ಬರ ಅನ್ಭವಿಸಿ. ನಡಿರಿಯತ್ತೆ. ಯಾಕೆ ಹಿರಣ್ಮಯಿ ಇನ್ನೂ ಬರ್ಲಿಲ್ಲ? ಶಿವಗ್ ಸಿಕ್ಲೋ ಇಲ್ವೋ? ಶಿವಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಬಾಬಾ, ಪುರೋಹಿತರು ಟೈಮ್ ಆಗ್ತಾ ಇದೆ, ನಿಶ್ಚಿತಾರ್ಥ ಸಿದ್ಧತೆಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಕೇಳ್ತಾ ಇದಾರೆ. ಏನ್ ಹೇಳಿ ಬಾಬಾ ಅವ್ರಿಗೆ? ಮದ್ವೆ ಹೆಣ್ಣು ಇದ್ರೆ ತಾನೆ ಶುರು ಮಾಡ್ಕೊಳಕ್ಕೆ. ಏನು, ಹಿರಣ್ಮಯಿ ಇನ್ನೂ ಬಂದಿಲ್ವಾ? ದೇವಸ್ಥಾನಕ್ಕೆ ಹೋದವಳ ಕರ್ಕೊಂಡ್ ಬರ್ತೀನಿ ಅಂತ ಶಿವ ಹೋಗಿದ್ದಾನೆ. ಅವಳು ದೇವಸ್ಥಾನದಲ್ಲಿ ಇದ್ರೆ ತಾನೆ ಕರ್ಕೊಂಬರಕ್ಕೆ. ದೇವಸ್ಥಾನದಲ್ಲಿ ಇಲ್ವಾ? ಮತ್ತೆಲ್ಲಿ ಹೋಗಿದ್ದಾಳೆ? ಆನೇನ್ ಹುಡ್ಕೊಂಡು ಗಣೇಶ ಶಿಬಿರಕ್ಕೆ ಹೋಗಿದ್ದಾನೆ. ಹಿರಣ್ಮಯಿನ ಕಳಿಸ್ಕೊಟ್ಟಿರೋದು. ತನ್ನ ನಿಶ್ಚಿತಾರ್ಥ ಬಿಟ್ಟು ಅವನನ್ನು ನೋಡೋದಿಕ್ಕೆ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಷ್ಟು ದಡ್ಡಿ ಅಲ್ಲ ನನ್ನ ಮಗಳು. ನಿಮ್ ಮಗಳು ಹುಚ್ಚಿ ತರ ಹಚ್ಕೊಂಡಿರೋ ಆನೆ ಶಿಬಿರ ತಲುಪೇ ಇಲ್ವಂತೆ. ಶಿಬಿರಕ್ಕೆ ಹೋಗೋ ದಾರಿಲಿ ಕಿಡ್ನಾಪ್ ಆಗಿದೆ ಅಂತೆ. ಮತ್ತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ನನ್ನ ಗಮನಕ್ಕೆ ತಂದೆ ಇಲ್ವಲ್ಲ ಇದನ್ನ? ಮನೇಲಿ ಶುಭ ಕಾರ್ಯ ನಡೀತಿದೆ, ಹೇಳಿದ್ರೆ ಯಾರಿಗೂ ನೆಮ್ಮದಿರಲ್ಲ, ಅದಕ್ಕೆ ಹೇಳಿರಲ್ಲ ಬಿಡಿ. ಹಿರಣ್ಮಯಿಗೆ ಹೇಳಿದಾರಲ್ಲ, ಅವಳಿಗೆ ಬೇಕಾಗಿರೋರು. ದೇವಸ್ಥಾನದವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರು, ತಾನು ಹೋಗಿದ್ದಾಳೆ ಆನೆ ನೋಡ್ಕಕ್ಕೆ ಆ ಕಾಡ್ಗೆ. ಕಾಡ್ಗ ಒಬ್ಬಳೇನಾ? ನನಗೊಂದು ಮಾತು ಹೇಳಿದ್ರೆ ನಾನು ಹೋಗ್ತಿದ್ನಲ್ಲ. ಒಬ್ಳೆ ಹೋಗೋದಕ್ಕೆ ನಿಮ್ ಮಗಳಿನ್ ಸತಿ ಸಾವಿತ್ರಿ ಅಲ್ಲ, ಆ ಸೂರ್ಯನ್ ಕರ್ಕೊಂಡು ಹೋಗಿದ್ದಾಳೆ. ಗಣೇಶ, ಗಣೇಶ! ಧೈರ್ಯ ಗೆಡ್ಬೇಡಿ, ಗಣೇಶ ಸಿಕ್ಕೇ ಸಿಗ್ತಾನೆ. ಇವತ್ತಲ್ದೆ ಹೋದ್ರು ನಾಳೆ. ನಾಳೆ ನನ್ನ ಶಿವು ಮದ್ವೆ. ಈಗಾಗ್ಲೇ ಎಲ್ರು ಕಾಯ್ತಿರ್ತಾರೆ ಮಂಟಪದಲ್ಲಿ ನಮ್ಮಿಬ್ರು ನಿಶ್ಚಿತಾರ್ಥಕ್ಕೆ. ನೀವೇನ್ರಿ
ಒಳ್ಳೆ ನಾನೇ ನಿಮ್ ಬಲವಂತ ಮಾಡಿ ಕರ್ಕೊಂಬಂದಿರೋ ಥರ ಮಾತಾಡ್ತಿದ್ದೀರಾ? ಅಯ್ಯೋ ತಪ್ಪು ತಿಳ್ಕೊಂಬೇಡಿ. ಮನೇಲಿ ವಿಷಯ ತಿಳಿಸದೆ ಬಂದೆ ಅನ್ನೋ ಆತಂಕ ಒಂದ್ ಕಡೆ, ಗಣೇಶ ಸಿಗ್ತಾ ಇಲ್ಲ ಅನ್ನೋ ಬೇಸರ ಇನ್ನೊಂದ್ ಕಡೆ. ಅದೇ ಮನಸ್ಥಿತಿಲಿ ಇಟ್ಸ್ ಓಕೆ. ಗಣೇಶ 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 ಇಷ್ಟು ಹತ್ರದಿಂದ ಈ ಪಿ ಫಿಗರ್ನ ನೋಡಿ ತಡ್ಕೊಳಕ್ ಆಗ್ತಿಲ್ಲ ಗುರು. ಥೂ ಹೋಗಪ್ಪ. ಇಷ್ಟು ಚೆನ್ನಾಗಿರೋ ಹುಡುಗಿ ನನ್ನ ದುಶ್ಮನ್ ಆಗ್ಬಾರ್ದಿತ್ತು. ಏನ್ ಮಾಡ್ಲಿ ಈಗ? ನೀವೆಲ್ರೂ ಇಲ್ಲಿ ಹಿರಣ್ಮಯಿ ಶಿವು ನಿಶ್ಚಿತಾರ್ಥ ಮದ್ವೆ ಅಂತ ಸಂಭ್ರಮಿಸ್ತಾ ಇದ್ದೀರಾ. ಆದ್ರೆ ಅವಳು ಆ ಸೂರ್ಯನ್ ಜೊತೆ ಕಾಡಲ್ ಸಂಭ್ರಮಿಸ್ತಾ ಇದ್ದಾಳೆ. ಕಾತ್ಯಾಯಿನಿ, ಅವಳ ಮೇಲೆ ಯಾಕಣ್ಣ ರೇಗ್ತ್ಯಾ? ಅವಳು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನನ್ ಮಗನ್ ಜೊತೆ ನಿಶ್ಚಿತಾರ್ಥ ಇಟ್ಕೊಂಡು ಸೂರ್ಯನ ಜೊತೆ ಕಾಡ್ಗೋಗಿದ್ದಾಳೆ. ಅಸಹ್ಯ ಅನ್ಸಲ್ವಾ? ನನ್ ಮಗನ್ ಜೊತೆ ಮದ್ವೆ ಗೊತ್ತಾಗಿದ್ದ ಅವಳು ಸೂರ್ಯನ್ ರೂಮ್ಗೆ ಹೋಗಿ ಅವನ್ ಸೇವೆ ಮಾಡ್ತಾ ಇದ್ಲು. ಅವತ್ತೇ ನನ್ ಮನ್ಸ್ ಮುರಿದೋಗಿತ್ತು. ಆದ್ರೂ ನನ್ ಮಗನ್ ಉಸಿರಲ್ಲಿ ಬೆರ್ತೋಗಿದ್ದಾಳೆ. ಮಣ್ಣು ಮಸಿ ಅಂತೆಲ್ಲ ಹೇಳಿ ನನ್ ಗಂಡ ನನ್ ಬಾಯಿ ಮುಚ್ಚಿದ್ರು. ಈಗ್ಲೂ ಬಾಯಿ ಮುಚ್ಕೊಂಡಿದ್ರೆ ಇಲ್ಲಿರೋ ಯಾರಿಗೂ ಮರ್ಯಾದೆನೇ ಇಲ್ಲ ಅನ್ನಂಗಾಗ್ಬಿಡತ್ತೆ. ಸೂರ್ಯನೇ ಹೆಚ್ಚಾಗ್ಬಿಟ್ಟ ಅವಳಿಗೆ. ಅದಕ್ಕೆ ಶಿವಗೂ ಒಂದ್ ಮಾತು ಹೇಳ್ದೆ ಅವನ್ ಜೊತೆ ಹೋಗಿರೋದು. ಸೂರ್ಯ ಶ್ರೀಮಂತ ಹುಡುಗ. ಆಸ್ತಿ ಅಂತಸ್ತಿನ ದುರಾಸೆ ಅವಳ ಮನ್ಸಲ್ಲಿ ಹೊಕ್ಕಿರತ್ತೆ. ಇನ್ನವಳು ಬರಲ್ಲ. ಕೊಳಕು ಯೋಚನೆ ಬೇಡ. ನನ್ನ ಮಗಳು ಜವಾಬ್ದಾರಿ ಇರೋಳು. ಏನೋ ಗಣೇಶನ್ ಚಿಂತೆಯಲ್ಲಿ ನಮಗೊಂದು ಮಾತು ಹೇಳದೆ ಹೋಗಿರ್ಬೋದು. ಹಾಗಂತ ಅದನ್ನೇ ದೊಡ್ಡದು ಮಾಡಿ ನಮ್ಮ ಮಗಳನ್ನು ನಾವೇ ಬಿಟ್ಕೊಡಕ್ಕಾಗತ್ತಾ? ನಂಬಿಕೆ ಇಟ್ಟು ಕಾಯೋಣ. ನಿಶ್ಚಿತಾರ್ಥ ಸಮಯಕ್ಕೆ ಬಂದೇ ಬರ್ತಾಳೆ. ಬಂದ್ರು ಅವಳ ಜೊತೆ ನನ್ನ ಮಗನ ಮದುವೆ ಬೇಡ. ನಿಶ್ಚಿತಾರ್ಥ ದಿವಸನೇ ಯಾವನ್ ಜೊತೆನೆ ಓಡೋದಳು. ಇನ್ ನನ್ ಮಗನ್ ಜೊತೆ ಏನ್ ಸಂಸಾರ ಮಾಡ್ತಾಳೆ? ನನ್ನ ಮಗಳ ಮನಸ್ಸಲ್ಲಿರೋದು ಶಿವು ಒಬ್ಬನೇ. ಇದೇ ನಿನ್ನ ಪ್ರಶ್ನೆಗೆ ಉತ್ತರ. ನೋಡು, ಹಿರಣ್ಮಯ್ಯ ಶಿವು ಮದುವೆ ಅಂದ ತಕ್ಷಣ ಅದ್ಯಾಕೋ ನಿರೀಕ್ಷೆಗೆ ಮೀರಿದ ಸಮಸ್ಯೆಗಳು ಬಂದ್ಬಿಡ್ತವೆ. ಆದ್ರೆ ಅಮ್ಮನವರ ಕೃಪೆಯಿಂದ ಅದೆಲ್ಲ ಸರಿ ಹೋಗ್ತಿದೆ. ಹಾಗೆ ಇದು ಸರಿ ಹೋಗುತ್ತೆ. ಲಕ್ಷ್ಮಿ, ಹಿರಣ್ಮಯಿನ ನಾವು ಹೆರ್ದೇ ಇರ್ಬೋದು ಕಣೆ, ಆದ್ರೆ ಸಂಸ್ಕಾರ ನಮ್ದೇ ತಾನೆ. ನಾವು ಕೊಟ್ಟಿರೋ ಸಂಸ್ಕಾರದ ಮೇಲೆ ನಮಗೆ ನಂಬಿಕೆ ಇದೆ. ಹಿರಣ್ಮಯಿ ಆ ನಂಬಿಕೆನ ಉಳಿಸ್ಕೋತಾಳೆ. ದಯವಿಟ್ಟು ಅವಳು ಬರೋವರೆಗೂ ತಾಳ್ಮೆ ತೇರು ನನಗೋಸ್ಕರ. ಬಾವಾ, ನೀವೇನು ನೊಂದ್ಕೋಬೇಡಿ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಹೇಯ್ ಬರ. ಕಾತ್ಯಾಯಿನಿ, ಒಂದ್ ನಿಮಿಷ. ನಿಲ್ಲೋದ್ರಲ್ಲಿದ್ದ ನೀನು ಮದುವೆ ನಡೆಯೋದಕ್ಕೆ ಕಾರಣ ಹಿರಣ್ಮಯಿ. ಈಗ ಅವಳು ಮದುವೆ ನಿಲ್ಲಿಸೋದಕ್ಕೆ ಕಾರಣಗಳನ್ನ ಹುಡುಕ್ಬೇಡ ನೀನು. ಅಯ್ಯೋ, ನಾನೇನ್ ಮಾಡ್ದೆ? ಹಿರಣ್ಮಯಿನ ಮನೆಯಿಂದ ಆಚೆ ಹಾಕೋದಕ್ಕೆ ಬಾಡಿಗೆ ಅಪ್ಪ ಅಮ್ಮಂದ್ರನ್ನ ಕರೆಸ್ತೋಳು ನೀನು.
ಈಗಲೂ ಹಿರಣ್ಮಯಿ ಶಿವು ಮದುವೆ ಆಗಿ ನೆಮ್ಮದಿಯಾಗಿರೋದನ್ನ ಸಹಿಸ್ಕೊಳ್ಳೋಕ್ಕಾಗದೆ ಕೈ ಮುಗಿತೀನಿ. ಆ ಥರದ ಯೋಚನೆ ಏನಾದಿದ್ರೆ ದಯವಿಟ್ಟು ತಿದ್ಕೊ. ಯಾಕೆ ನಾನು ಬೆನ್ನಿಂದ ಬರ್ತಿದ್ದೀರಾ?